ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಕೇಳಿ ನಾನು ಶಾಕ್ ಆದೆ. ಹೀಗಂತ ಕೊಪ್ಪಳದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಮೊನ್ನೆ ನನ್ನ ಕ್ಷೇತ್ರದಲ್ಲಿ ಕೆಡಿಪಿ ಮೀಟಿಂಗ್ ಮಾಡಿದ್ದೇನೆ. ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಕೇಳಿ ನಾನು ಶಾಕ್ ಆಗಿದ್ದೇನೆ. ಈ ರೀತಿಯಾಗಿ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಮೊನ್ನೆ ನನ್ನ ಕ್ಷೇತ್ರದಲ್ಲಿ ಕೆಡಿಪಿ ಮೀಟಿಂಗ್ ಸಭೆ ಮಾಡಿದೆ. ಈ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಅಧಿಕಾರಿಗಳನ್ನು ಕೇಳಿ ನಾನು ಶಾಕ್ ಆಗಿದ್ದೇನೆ. ಅಧಿಕಾರಿಗಳಿಗೆ ಗೃಹಲಕ್ಷ್ಮಿ ಹಣ ಎಷ್ಟು ದಿನ ಬಂದಿಲ್ಲ ಅನ್ನೋದು ಕೇಳಿದೆ. ಅವರಿಗೆ ಫೆಬ್ರವರಿ ತಿಂಗಳಿನಿಂದ ಈವರೆಗೆ ಹಣ ಬಂದಿಲ್ಲ ಅಂತ ಹೇಳಿದ್ದಾರೆ ಅಧಿಕಾರಿಗಳು. ಜಡ್ಪಿ ಯಾವುದಾದ್ರೂ ಎಲೆಕ್ಷನ್ ಬಂದರೆ ಆಗ ಹಣ ಬಿಡುಗಡೆ ಆಗುತ್ತೆ. ಅಧಿಕಾರಿಗಳ ಜೊತೆ ಜನಾರ್ದನ್ ರೆಡ್ಡಿ ಕೇಳಿದ್ದಾರೆ. ಅಧಿಕಾರಿಗಳು ಅದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕೂಡ ಯಾವುದೇ ಹಣ ಬಂದಿಲ್ಲ ಅಂತ. ನಿನ್ನೆ ನಾನು ಕೆಡಿಪಿ ಸಭೆಯಲ್ಲಿ CDP ಅಧಿಕಾರಿಗಳನ್ನ ನಾನು ಕರೆದು ಮಾತಾಡೋ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ ಅಂತ ನಾನು ಕೇಳಿದ್ದೆ. ಫೆಬ್ರವರಿ ತಿಂಗಳಿಂದ ಇದುವರೆಗೂ ಕೂಡ ಬಂದಿಲ್ಲ. ಅವ್ರಿಗೆ ಮತ್ತೆ ಎಲೆಕ್ಷನ್ಸ್ ಏನಾದರೂ ಜಡ್ಪಿ ಇಂಥದ್ದು ಎಲೆಕ್ಷನ್ ಬಂದರೆ ಕರೆಕ್ಟ್ ಆ ಟೈಮ್ಗೆ ನಾಳೆ ಬೆಳಿಗ್ಗೆ ವೋಟಿಂಗ್ ಇದ್ದರೆ ಮುಂಚೆ ದಿನ ಒಂದೆರಡು ಕಂತು ಆಗಿಬಿಡ್ತಾರೆ. ಮತ್ತು ಆ ತಾಯಂದ್ರನ್ನ ಅಲ್ಲಿ ಮೋಸ ಮಾಡುವಂಥದ್ದು ಸಂಪೂರ್ಣವಾಗಿ. ಇವಾಗ ನಮ್ಮ ದೊಡ್ಡನಗೌಡರು ಹೇಳಿದಾಗೆ ಸರ್ಕಾರಿ ಒಂದು ವ್ಯವಸ್ಥೆ ಸಂಪೂರ್ಣ ದಿವಾಳಿ ತೆಗೆದಿರೋದು 100ಕ್ಕೆ 100 ಸತ್ಯ. ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಮತ್ತು ಇವತ್ತು ಏನು ಭ್ರಷ್ಟಾಚಾರ ಕೆಲವೊಂದು ವಿಚಾರಗಳಲ್ಲಿ ಇವತ್ತೇನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ತಂಗಡಿಗೆಯವರು ಆ 25% ಕಮಿಷನ್ ಅಂತೇಳಿ ಒಬ್ಬ ಸ್ವಾಮೀಜಿಯವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿನ್ನೆ ನಾನು KDP ಸಭೆ